ಈ ಸರ್ಕಾರದಲ್ಲಿ ನಿಜಕ್ಕೂ ನಮ್ಗೆ ವಿಚಿತ್ರ ಅಂದ್ರೆ ವಿಚಿತ್ರ ಅನಿಸ್ತದೆ. ಅಧಿಕಾರ ಇದ್ದು ಒಬ್ಬ ಪವರ್ಫುಲ್ ಮಂತ್ರಿ, ರಾಜಣ್ಣ ಅಂತಂದ್ರೆ ಪವರ್ಫುಲ್ ಮಂತ್ರಿ, ಸಹಕಾರ ಸಚಿವರೇ ಹತಾಶೆ ಮನೋಭಾವದಿಂದ ಹೇಳ್ತಿದ್ದಾರೆ. ಹನಿ ಟ್ಯಾಪ್ ನನಗೆ ಮಾಡೋಕ್ಕೆ ಬಂದು ಹನಿ ಟ್ಯಾಪ್ ಆಗಿದೆ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಯಾರೋ ಇಬ್ಬರು ಬಂದಿದ್ದರು, ಅವ್ರ ಫೋಟೋ ತೋರಿಸಿ ಗೊತ್ತಿಡ್ತಿದ್ದೇನೆ ಅಂತೇಳಿ ಅವರೇ ಇವತ್ತು ಹತಾಶೆ ಮನೋಭಾವದಿಂದ ಇದು ಮಾಡಿ. ರಾಜಣ್ಣವರಿಗೂ ಗೊತ್ತು ಈ ಹನಿ ಟ್ಯಾಪಿಂದ ಯಾರು ಮಾಸ್ಟರ್ ಮೈಂಡಾರ ಅಂತ ಅವ್ರಿಗೂ ಗೊತ್ತು. ಅವ್ರ ಪಕ್ಷದವರೇ ಪ್ರಮುಖರಿದ್ದಾರೆ. ಯಾಕಂದರೆ ರಾಜಣ್ಣವರು ಯಾವತ್ತು ಸಿದ್ದರಾಮಯ್ಯ ಸಾಹೇಬ್ರ ಪರ ನಿಂದಿರ್ತಾರೆ ಅಂತ ಗೊತ್ತಿದ್ದೆ ಕೆಲವೊಂದು ಜನ ವ್ಯವಸ್ಥಿತವಾಗಿ ಹನಿ ಟ್ಯಾಪ್ ಕಾಂಗ್ರೆಸ್ ಪಕ್ಷದವರೇ ಮಾಡ್ತಿದ್ದಾರೆ. ಆ ರಾಜಣ್ಣವ್ರಿಗೆ ಗೊತ್ತು, ಆದರೆ ಓಪನ್ ಆಗಿ ಹೇಳೋಕ್ಕಾಗಲ್ಲ ಪಾಪ ಅವರಿಗೂ. ಇವತ್ತು ಪರಮೇಶ್ವರ್ ಸರ್ಗೂ ನಾನು ರಿಕ್ವೆಸ್ಟ್ ಮಾಡ್ತೇನೆ, ನೀವು ಹೋಮ್ ಮಿನಿಸ್ಟ್ರ್ ಇದ್ದೀರಿ, ದಯವಿಟ್ಟು ಇವತ್ತು ರಾಜಣ್ಣವ್ರ ಮೇಲೆ ಆಗಿದೆ, ನಾಳೆ ನಿಮ್ಮ ಮೇಲೆ ಆಗ್ತದೆ, ನಾಡ್ದು ಸತೀಶ್ ಅಣ್ಣವ್ರ ಮೇಲೆ ಆಗ್ತದೆ. ಯಾರ್ಯಾರು ಕಾಂಗ್ರೆಸ್ಸಾಗ CM ಕ್ಯಾಂಡಿಡೇಟ್ ಅಂತ ಹೆಸರು ಬರ್ತದೋ, ಯಾರ್ಯಾರು ಸಿದ್ದರಾಮಯ್ಯ ಸಾಹೇಬ್ರ ಪರ ನಿಂದಿರ್ತೋ ಅವರೆಲ್ಲರಿಗೂ ಇವು ಟ್ಯಾಪ್ಗಳು ಆಗ್ತವೆ. ಅದಕ್ಕೆ ನೀವು ಇದ್ದು ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯವರು ಸಾಹೇಬ್ರಿದ್ದು, ಪರಮೇಶ್ವರ್ ಸರ್ ಹೋಮ್ ಮಿನಿಸ್ಟರ್ ಇದ್ದು ತನಿಖೆ ಆಗಲಿಲ್ಲ, ಸರಿಯಾದಂಥ ಆ್ಯಕ್ಷನ್ ಆಗಲಿಲ್ಲ ಅಂತಂದರೆ ಜನರಿಗೆ ಏನು ಸಂದೇಶ ಕೊಡ್ತಾರೆ? ನಿಮ್ಮ ಪಕ್ಷದ ಈ CM ಕುರ್ಚಿ ಕಿತ್ತಾಟದಿಂದ ನಿಮ್ಮ ಪಕ್ಷದ ಹನಿ ಟ್ಯಾಪ್ ಮಾಡಿ ಯಾವ ಒಂದು ಇದಕ್ಕೆ ಮಾಡೋಕ್ಕೆ ಹೊಟ್ಟಿದ್ರಿ? ಅದಕ್ಕೆ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು. ಯಾರ್ಯಾರು ಅದರಲ್ಲಿ ಯಾರೋ ಎಂಥ ದೊಡ್ಡರು ಅವ್ರು ಅರೆಸ್ಟ್ ಮಾಡಿ ಒಳಗೆ ಹಾಕಿದಾಗ ಮಾತ್ರ ಒಂದು ಹಂತಕ್ಕೆ ಬರ್ತದೆ. ಇಲ್ದಲ್ಲೂ ಅಂದ್ರೆ ನಾಳೆ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೇಕನ್ನೋ ಆಸೆದವರು ಈ ಥರ ಎಲ್ಲ ಟ್ಯಾಪ್ ಮಾಡ್ಕೊ, ಹನಿ ಟ್ಯಾಪ್ನು ಮಾಡ್ತಾರೆ, ಮನಿ ಟ್ಯಾಪ್ನು ಮಾಡ್ತಾರೆ, ಎಲ್ಲ ಟ್ಯಾಪ್ ಮಾಡ್ತಾರೆ. ಇವರು ತಮ್ಮ ಗೊಂದಲದಲ್ಲೇ CM ಕುರ್ಚಿ ಮೇಲೆ ಕಣ್ಣಿದ್ದು ತಮ್ಮ ಗೊಂದಲೇ ಕಾಂಗ್ರೆಸ್ ಅವರು ಯಾವ ಗ್ಯಾರಂಟಿಗೂ ದುಡ್ಡು ಕೊಡ್ತಿಲ್ಲ, ಈ ಭಾಗದ ಜನರಿಗೂ ನೀರು ಬಿಡ್ತಿಲ್ಲ. ಇವತ್ತು ನೋಡ್ರಿ ನಮ್ದು ಎಂಥ ಪರಿಸ್ಥಿತಿ ಇದೆ.